ನಮಸ್ಕಾರ ವೀಕ್ಷಕರೇ, ನಾನಿಲ್ಲಿ ಒಂದು ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡಿ. ಇದ್ರಲ್ಲಿ ಏನಾಯ್ತು, ಒಂದು ಸಂಭ್ರಮಾಚರಣೆ ಆಯ್ತು. ಯಾಕೆ? ಒಂದು ರೋಬೋಟ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತು. ಎಷ್ಟು ಅವರ್ ಅಲ್ಲಿ ತೋರಿಸ್ತಾರೆ, ಸುಮಾರು 200 ಗಂಟೆಗಳ ಕಾಲ ವರ್ಕ್ ಮಾಡ್ತು. 2,49,560 ಪ್ಯಾಕೇಜಸ್ನ ಅದು ಮೂವ್ ಮಾಡ್ತು. ಅಂದ್ರೆ ಒಬ್ಬ ಮನುಷ್ಯ ಕಂಟಿನ್ಯೂಸ್ ಆಗಿ ಅಷ್ಟೊಂದು ವರ್ಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. 200 ಅವರ್ ಕಂಟಿನ್ಯೂಸ್ ಆಗಿ. ಅಂದ್ರೆ ರೋಬೋಟ್ ಟೆಸ್ಟಿಂಗ್ ಅನ್ನೋದು ನಡೀತು. ಇದು ಫ್ಯೂಚರ್ ಅಡ್ವಾನ್ಸ್ಮೆಂಟ್ ಅಂತ ಅಲ್ಲಿರೋ ಕಂಪ್ನಿಯವರೆಲ್ಲ ಎಂಜಾಯ್ ಮಾಡಿದ್ರು. ಬಟ್ ಆದ್ರೆ ಇದು ಫ್ಯೂಚರ್ಗೆ ಕಂಟಕ ಆಗುತ್ತೆ ಅಂತ ಅವ್ರಿಗೂ ಗೊತ್ತು. ಇದು ನಾನು ಹೇಳ್ತಾ ಇಲ್ಲ, ಇವನ್ ಈ ಪಿತಾಮಹ ಕೂಡ ಹೇಳಿದ್ದಾರೆ. ಇಲ್ಲಿ ಈ ವಿಡಿಯೋದಲ್ಲಿ ನೋಡಿ ಸಂಭ್ರಮಾಚರಣೆ ಯಾವ ತರ ಇತ್ತು. ಅದನ್ನೇ ತೋರಿಸಿದ್ರು. ಒಂದು ರೋಬೋಟ್ ಅನ್ನೋದು ಅಷ್ಟೊಂದು ಕೆಲಸ ಮಾಡುತ್ತೆ. ಹ್ಯೂಮನ್ಸ್ ಅನ್ನೋದು ಆಪ್ಷನಲ್. ಅಂದ್ರೆ ನಿಮ್ಮನ್ನ ಯೂಸ್ ಮಾಡ್ಬೋದು, ಯೂಸ್ ಮಾಡದೆ ಬಿಡ್ಬೋದು. ಯಾಕೆ ಅಂದ್ರೆ ರೋಬೋಟ್ಗಳನ್ನ ರಿಪೇರಿ ಮಾಡೋದಕ್ಕೆ, ಸರ್ವಿಸ್ ಮಾಡೋದಕ್ಕೆ ಮನುಷ್ಯರು ಬೇಕು. ಆದ್ರೆ ಇಲ್ಲಿ 100 ಜನ ಮಾಡ್ಬೇಕಾಗಿತ್ತೇನೋ ಅಷ್ಟು ಪ್ಯಾಕೇಜಸ್ ಕೆಲಸನ ಒಂದು ರೋಬೋಟ್ ಮಾಡಿ ಮುಗಿಸಿದೆ. ಬೇಡ, ನಾರ್ಮಲ್ ಆಗಿ ಲೆಕ್ಕ ಹಾಕೊಳ್ಳೋದಾದ್ರೂ ಸುಮಾರು 200 ಅವರ್ ಅಂದ್ರೆ 8 ಅವರ್ ಒಬ್ಬ ಮನುಷ್ಯ ಕೆಲಸ ಮಾಡ್ತಾನೆ ಅಂದ್ರೆ ಆವರೇಜ್ ಆಗಿ 8 ಅವರ್ನಲ್ಲಿ ಬ್ರೇಕ್ಫಾಸ್ಟ್ ಅದು ಇದೆಲ್ಲ ಕಳೆದ್ರೆ ಒಂದು 6 ಅವರ್ ಅಂತೂ ಕೆಲಸ ಮಾಡ್ತಾನೆ. ಹತ್ತತ್ರ 35ರಿಂದ 40 ಜನ ಮಾಡಬೇಕಾದ ಕೆಲಸನ ಒಂದು ರೋಬೋಟ್ ಮಾಡ್ತು. ಹಾಕೊಳ್ಳಿ, ಅಂದ್ರೆ ಎಷ್ಟು ಜನಕ್ಕೆ ಕೆಲಸ ಕಳ್ಕೊಳ್ತೀವಿ ಯೋಚನೆ ಮಾಡ್ತಾ ಇಲ್ಲ ಅಲ್ಲ. ಅಡ್ವಾನ್ಸ್ಮೆಂಟ್ ಮುಂದುವರಿತಾ ಇದೆ, ಬೇಕು, ಒಳ್ಳೇದು, ನಡಿಲಪ್ಪ ಅಂತೀವಿ. ಆದ್ರೆ ಕೆಲಸ ಕಳ್ಕೊಂಡವ್ರು ಏನ್ ಮಾಡ್ಬೇಕು? ನನ್ನ ಸುತ್ತಮುತ್ತನೇ ನಾನು 3 ವರ್ಷದಲ್ಲಿ ನೋಡಿದ್ದು ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು, ಇಲ್ಲ ಬೇರೆ ಬೇರೆ ಓದಿರೋರು, ಡಿಗ್ರಿ ಓದಿರೋರು ಇಟ್ಕೊಳ್ಳೋಣ. ಎಷ್ಟು ಜನ ಪಾಸ್ ಔಟ್ ಆಗಿ ಬಂದಿರೋರು ಸಣ್ಣ ಪುಟ್ಟ ಕೆಫೆಗಳಾಗ್ಬೋದು, ಇಲ್ಲ ಸ್ಟಾಲ್ಗಳಾಗ್ಬೋದು, ತರಕಾರಿ ಅಂಗಡಿಯಿಂದ ಹಿಡಿದು ಎಲ್ಲಾ ತರ ಇಟ್ಕೊಳ್ತಾ ಇದಾರೆ. ಯಾಕೆ ಅಂದ್ರೆ ಜನಕ್ಕೆ ಆಪ್ಷನ್ ಇಲ್ಲ, ಕೆಲಸ ಸಿಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸ್ತಿದ್ದೀರಾ ಮಕ್ಕಳನ್ನ, ಆದ್ರೆ ಫ್ಯೂಚರ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಓದಿಸೋದಕ್ಕಿಂತ ಮುಂಚೆ ಒಳ್ಳೆ ಸರ್ಕಾರನ ಆಯ್ಕೆ ಮಾಡ್ಲಿಲ್ಲ ಅಂದ್ರೆ, ಒಳ್ಳೆ ಡಿಸಿಷನ್ಸ್ ತಗೊಳ್ಳಿಲ್ಲ ಅಂದ್ರೆ ಆ ಸರ್ಕಾರಗಳು ನೀವು ಏನೇ ಕೊಟ್ಟು ಓದಿಸಿದ್ರು ಕೊನೆಗೆ ನಿಮ್ಮ ಮಕ್ಕಳು ತರಕಾರಿ ಮಾರೋದು ಇಲ್ಲ ರೋಡ್ ಸೈಡ್ ಅಲ್ಲಿ ಕಸ ಗುಡ್ಸೋ ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಇದು ನಾನು ಹೇಳ್ತಾ ಇಲ್ಲ. ಇದು ಬಂದು ಈ ಪಿತಾಮಹ, ಗಾಡ್ ಫಾದರ್ ಅಂತಾನೆ ಕರೀತಾರೆ. ಇವ್ರು ಹೇಳ್ತಾ ಇರೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ತನ್ನ ಕೋಡನ್ನ ತಾನೇ ಬರ್ಕೊಳ್ಳೋ ಮಟ್ಟಕ್ಕೆ ಹೋಗಿದೆ. ಅಂದ್ರೆ ರೋಬೋಟ್ ಒಂದು ಫಿಲಂ ನೋಡಿದ್ವಿ. ಆ ಫಿಲಂ ಅಲ್ಲಿ ಒಂದು ಕತೆ ಇತ್ತು. ಏನು, ರೋಬೋಟ್ ನ ರಜನಿಕಾಂತ್ ಕಂಡುಹಿಡಿತಾರೆ. ಅದು ವೇಸ್ಟ್ ಅನ್ಸ್ಬಿಟ್ಟು ಕೊನೆಗೆ ಏನೇನೋ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದೆ. ಅದಕ್ಕೆ ಫೀಲಿಂಗ್ಸ್ ಎಲ್ಲ ತುಂಬ್ತಾರೆ. ಆದ್ರೆ ಫೀಲಿಂಗ್ಸ್ ಎಲ್ಲ ತುಂಬಾದ್ಮೇಲೆ ಆ ರೋಬೋಟ್ ತಾನು ಹೇಳಿದ ಮಾತನ್ನ ಕೇಳ್ತಿಲ್ಲ ಅಂತ ಆ ರೋಬೋಟ್ ನ ಡಿಸ್ಟ್ರಾಯ್ ಮಾಡಿ ಬಿಸಾಕ್ ಬರ್ತಾರೆ. ಅದಾದ ಮೇಲೆ ಆ ರೋಬೋಟ್ ತನ್ನ ಪ್ರೋಗ್ರಾಮಿಂಗ್ ತಾನೇ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಯಾರೋ ಒಬ್ರು ಕೆಟ್ಟದಕ್ಕೆ ಬಳಸ್ಕೊಳಕ್ ಹೋಗ್ತಾರೆ, ತನ್ನ ಪ್ರೋಗ್ರಾಮಿಂಗ್ ತಾನೇ ಮಾಡ್ಕೊಳಕ್ ಶುರು ಆದ್ಮೇಲೆ ಆ ಸಿನಿಮಾದಲ್ಲಿ ತೋರಿಸ್ತಾರೆ ಕೊನೆಗೆ ಎಂಡಿಂಗ್ ಅನ್ನೋದು ಯಾವ ತರ ಇತ್ತು, ಯಾವ ಮಟ್ಟಕ್ಕೆ ಫೈಟ್ ಮಾಡ್ಬೇಕಾಯ್ತು. ಒಂದು ಇಮ್ಯಾಜಿನೇಷನ್ ಕತೆ ಅಂತ ಅನ್ಸುತ್ತೆ. ಆದ್ರೆ ಇಮ್ಯಾಜಿನೇಷನ್ಗಳು ಸತ್ಯ ಆಗೋ ಕಾಲ ದೂರ ಇಲ್ಲ ಅಂತ ಈ ಪಿತಾಮಹ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಒಂದ್ ಕಡೆ ರೋಬೋಟ್ಗಳು ಈ ತರ ಕೆಲಸ ಮಾಡ್ತಾ ಇದೆ. ಈ ರೋಬೋಟ್ಗಳಿಗೆ ಅವರು ಈ ಪವರ್ನ ತುಂಬ್ತಾ ಇದ್ದಾರೆ. ತನ್ನನ್ನ ತಾನು ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಯಾವ್ದಾದ್ರು ಬೋಲ್ಟ್ ಲೂಸ್ ಆಯ್ತಾ ತನ್ನನ್ನು ತಾನು ರೆಡಿ ಮಾಡ್ಕೊಳ್ಳುವಂತ ಶಕ್ತಿನ ಆ ರೋಬೋಟ್ಗಳಿಗೆ ತುಂಬ್ತಾ ಇದ್ದಾರೆ. ಅಸೆಂಬ್ಲಿ ಮಾಡೋ ಶಕ್ತಿನ ರೋಬೋಟ್ಗಳಿಗೆ ತುಂಬ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲೂ ಕೂಡ ಎಷ್ಟೋ ಜನಕ್ಕೆ ತಲೆಗೆ ಕ್ಯಾಮ್ರಾ ಹಾಕ್ಬಿಟ್ಟು ಸ್ಟಡಿ ಮಾಡ್ತಾ ಇದ್ದಾರೆ. ಮನುಷ್ಯರು ಯಾವ ತರ ವರ್ಕ್ ಮಾಡುತ್ತಾರೆ ಪ್ಲಸ್ ವ್ಯವಹಾರ ಮಾಡ್ತಾರೆ ಅದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ತಲೆ ಮೇಲೆ ಕ್ಯಾಮ್ರಾ ಹಾಕ್ಬಿಟ್ಟು ದಿನಕ್ಕೆ 300ರಿಂದ 500 ರೂಪಾಯಿ ತನಕ ಕೊಡ್ತಾರೆ. ಅವ್ರು ಕೊಡ್ತಾ ಇದಾರೆ ಅಂತ ನಾವು ತಲೆ ಮೇಲೆ ಕ್ಯಾಮ್ರಾ ಹಾಕೊಂಡು ಕೆಲಸ ಮಾಡ್ತಾ ಇರೋರು ಮಾರ್ಕೆಟ್ ಅಲ್ಲಿ 100 ಜನ ಆಗ್ಬಿಟ್ಟಿದ್ದೀರಾ. ಅದೇನಾಗ್ತಾ ಇದೆ, ನಿಮ್ಮನ್ನ ಸ್ಟಡಿ ಮಾಡುತ್ತೆ ಕಂಪ್ಲೀಟ್ ಆಗಿ. ನೀವು ಕೈ ಆಡಿಸ್ತೀರಾ, ಏನೇನು ವ್ಯವಹಾರ ಮಾಡ್ತೀರಾ, ಯಾವ ರೀತಿ ಪ್ರೋಸೆಸ್ಗಳಿರುತ್ತೆ, ಇದನ್ನೆಲ್ಲ ಸ್ಟಡಿ ಮಾಡಿ ಒಂದು ಡೇಟಾ ರೆಡಿ ಮಾಡುತ್ತೆ. ಆ ಡೇಟಾಗಳೆಲ್ಲ ಕೂಡ ಇದು ಅನಲೈಸ್ ಮಾಡಿ ತನ್ನನ್ನ ತಾನು ಕರೆಕ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಮನುಷ್ಯರ ತರ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇದೆಲ್ಲ ಕೂಡ ಎಂಡಿಂಗ್ ಸ್ಟೇಜ್ಗೆ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇರೋದು. ಇದು ಅಂತ ಅಲ್ಲ, ಎಷ್ಟೋ ವಿಡಿಯೋಗಳು ಇದ್ರ ರಿಲೇಟೆಡ್ ಬಂದ್ಬಿಟ್ಟಿದಾವೆ. ಇಲ್ಲಿ ಒಂದು ವಿಡಿಯೋ ತೋರಿಸ್ತಾ ಇದೀನಿ ನೋಡಿ. ಈ ವಿಡಿಯೋದಲ್ಲಿ ಅದೇ ಆಗ್ತಾ ಇರೋದು. factory in Peru where 20
described correctly, are training AI. They're wearing Google headsets and collecting data that is going to be used to train artificial intelligence. In a 30-year-old textile company in Kurur, Tamil Nadu, factory workers generate nearly 100 to 150 hours of footage, recording tasks like packing, folding, and stitching during an 8-hour shift to train AI. The workers here are collecting data for Objectbase, a US-based AI data solutions company. For nearly 2 years, the company has partnered with this textile unit. We have the concern from all the employees who work in there, right? Saying that these data can be used across all platforms. Right now, these data is being used in US and also in India. ನೋಡಿದ್ರಲ್ಲ, ಈ ರೀತಿ ನಮ್ಮ ಡೇಟಾಗಳನ್ನ ತಗೊಂಡು ನಾವೇನ್ ಕೆಲಸ ಮಾಡ್ತೀವಿ ಅಂತದನ್ನೆಲ್ಲ ಸ್ಟಡಿ ಮಾಡಿ ಆ ಬೇಸ್ ಮೇಲೆ ಅಲ್ಲಿ ರೋಬೋಟ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆ ರೋಬೋಟ್ಗಳು ಈ AI ಡೇಟಾ ಬೇಸ್ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೇವೆ, ಟ್ರೈನಿಂಗ್ ತಗೊಳ್ತಾ ಇದ್ದೇವೆ. ಮುಂದೆ ಒಂದು ದಿನ ಮನುಷ್ಯರಿಗೆ ಕೆಲಸ ಇರಲ್ಲ, ಯಾಕೆಂದ್ರೆ ಈ ತರ ಕೆಲಸಗಳನ್ನೆಲ್ಲ ರೋಬೋಟ್ಗಳೇ ಮಾಡುತ್ತೆ. ನಾವೇ ನಮ್ಮ ಗುಂಡಿನ ತೋಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಇಲ್ಲಿ ನೋಡಿ, ಫ್ಯೂಚರ್ ರೋಬೋಟ್ಸ್ಗಳು ಬಂದ್ರೆ ಎಷ್ಟು ಜನ ಕೆಲಸ ಕಳ್ಕೊಳ್ಬಹುದು. ಅಲ್ಲಿ ತೋರಿಸ್ತಾರೆ ನೋಡಿ, ಕೈ ಯಾವ ತರ ಆಕ್ಟಿವಿಟೀಸ್ ಮಾಡಬಹುದು ರೋಬೋಟ್ಗಳು ಅಂತಾನೆ ತೋರಿಸ್ತಾ ಇದ್ದಾರೆ. ನಮ್ಮ ವರ್ಕ್ ಹ್ಯಾಂಡ್ ಮೂವ್ಮೆಂಟ್ ಯಾವ ತರ ಇರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದೆ. ಅಲ್ಲಿ ಕೋಡಿಂಗ್ ರೂಪದಲ್ಲಿ ಅವ್ರಿಗೆ ಹೋಗಿ ಕೊನೆಗೆ ರೋಬೋಟ್ಗಳಿಗೆ ಅದೆಲ್ಲ ಫೀಡ್ ಆಗ್ತಾ ಇದೆ. ಅದು ಫೀಡ್ ಆದ ಮೇಲೆ ರೋಬೋಟ್ಗಳು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ನಾವೆಲ್ಲ ಮನೇಲಿ ಕೂತ್ಕೋಬೇಕಾಗತ್ತೆ. ಇದು ನಮ್ಮ ದೇಶಕ್ಕೆ ಬೇಕಾ? ಯೋಚನೆ ಮಾಡಿ. ಬಟ್ ಆಪ್ಷನ್ ಇಲ್ಲ. ರೋಬೋಟ್ಗಳು ರೆಡಿ ಆಗಿ ಆಲ್ರೆಡಿ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಇಲ್ಲಿ ಬಟ್ಟೆ ಮಡ್ಚೋದ್ರಿಂದ ಎಲ್ಲದಕ್ಕೂ ರೋಬೋಟ್ಗಳನ್ನ ಸ್ಟಡಿ ಮಾಡ್ತಾ ಇದಾರೆ, ಬಳಸ್ತಾ ಇದಾರೆ. ಮುಂದೆ ಒಂದು ದಿನ ಬರೀ 20 ಲಕ್ಷಕ್ಕೆ ಒಂದು ರೋಬೋಟ್ ಸಿಗುತ್ತೆ. 16 ಜನ ಕೆಲಸ ಮಾಡುವಂತದ್ದನ್ನ ಒಂದು ರೋಬೋಟ್ ಮಾಡುತ್ತೆ. ಜನ ಏನ್ ಮಾಡ್ತಾರೆ, ಒಂದು ರೋಬೋಟ್ ತಗೊಂಡ್ಬಿಡೋಣ ಸಾಕು, ಜನ ಯಾಕೆ ಬೇಕು ಅನ್ನೋ ಲೆವೆಲ್ಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಾರೆ. ಬರೀ ಆ ರೋಬೋಟ್ಗಳನ್ನ ಮೇಂಟೈನ್ ಮಾಡೋದಕ್ಕೆ ಮಾತ್ರ ಕೆಲವಷ್ಟು ಜನ ಕೆಲಸಗಾರರು ಬೇಕಾಗ್ತಾರೆ. ಅದನ್ನ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ರೋಬೋಟ್ಗಳಿಗೆ ಕೆಲಸ ಮಾಡ್ಕೊಳ್ಳುವಾಗ ಜನರಿಗೆ ಎಲ್ಲಿ ಕೆಲಸ ಸಿಗುತ್ತೆ? ಜನ ಏನ್ ಮಾಡ್ಬೇಕಾಗತ್ತೆ? ದೊಡ್ಡ ಪ್ರಶ್ನೆ ಸರ್ಕಾರದ ಮುಂದೆ ಇಲ್ಲ, ನಮ್ಮ ಮುಂದೆನೇ ಇದೆ. ನಾವೇ ಗುಂಡಿ ತೋಡ್ತಾ ಇದ್ದೀವಿ, ಡೇಟಾ ಕೊಡ್ತಾ ಇದ್ದೀವಿ, ಅದ್ರೊಳಗೋಗಿ ಮಲ್ಕೊಳ್ಳೋದು ಮಾತ್ರ ಬಾಕಿ ಇದೆ. ಸಿದ್ಧಾಗಿ ಮಲ್ಕೊಳ್ಳೋದಕ್ಕೆ ದೇಶದಲ್ಲಿ ಬರುತ್ತೆ. ಇದಕ್ಕೆ ಆಲ್ಟ್ರೇಷನ್ ಆಗಿ ಬೇರೆ ಬೇರೆ ಕೆಲಸಗಳನ್ನ ಹುಡ್ಕೋಬೇಕಾಗತ್ತೆ. ಕಷ್ಟ ಇದೆ ತುಂಬಾನೇ, ಯಾಕೆಂದ್ರೆ ಎಲ್ಲಾ ಫೀಲ್ಡ್ ಅಲ್ಲಿ AI ರೋಬೋಟ್ಸ್ ಬರ್ತಾ ಇದೆ. ಸಿದ್ಧ ಆಗಿ ಫೇಸ್ ಮಾಡೋದಕ್ಕೆ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.